ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರುವ ಸೈಡ್ ಡಿಶ್ ಬಂದು ಪನ್ನೀರ್ ಮಸಾಲ. ಇದು ಪ್ರೋಟೀನ್ ರಿಚ್ ಆಗಿರುತ್ತೆ. ಇದನ್ನ ನಾವು ಪೂರಿ, ರೋಟಿ, ಚಪಾತಿ, ಪರೋಟ ಇದ್ರ ಜೊತೆಗೆ ಪೇರ್ ಮಾಡಿ ತಿನ್ಬೋದು. ಇದನ್ನ ನಾನು ಬಟರ್ ಯೂಸ್ ಮಾಡದೆ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿರುವ ರೆಸಿಪಿ, ಕ್ವಿಕ್ ಆಗಿ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ನಾನು 5 ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ 3 ಈರುಳ್ಳಿನ ನಾನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಟೊಮೆಟೊ, ಅದನ್ನು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು 10 ಗೋಡಂಬಿ, 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಪಲಾವ್ ಎಲೆ ಒಂದು ಏಲಕ್ಕಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅರ್ಧ ಇಂಚು ಚಕ್ಕೆ. ಇದಿಷ್ಟು ಈ ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಟು ಒಂದು 6ರಿಂದ 7 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ 1 ಬೌಲ್ ಆಗುವಷ್ಟು ದಪ್ಪಗೆ ಹಚ್ಚಿಟ್ಟಿದ್ನಲ್ಲ ಒಂದು ಬೌಲಲ್ಲಿ, ಆ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಲಿ ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಒಂದು ಬೌಲ್ ಆಗುವಷ್ಟು ದಪ್ಪಗೆ ಹಚ್ಚಿಟ್ಟ ಟೊಮ್ಯಾಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಆದಷ್ಟು ನಾಟಿ ಟೊಮೆಟೊ ಯೂಸ್ ಮಾಡಬೇಡಿ, ಜಾಮ್ ಟೊಮೊಟೊ ಯೂಸ್ ಮಾಡಿ. ಅದರಲ್ಲಿ ಹುಳಿ ಜಾಸ್ತಿ ಇರಲ್ಲ. ಸೊ ಹುಳಿ ಜಾಸ್ತಿ ಇದ್ದರೆ ಈ ಗ್ರೇವಿ ಅಷ್ಟು ಚೆನ್ನಾಗಿರಲ್ಲ. ಸೊ ಈರುಳ್ಳಿ ಟೊಮೆಟೊ ಬೇಗ ಬೇಯಲಿ ಅಂಥೇಳಿ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ನೋಡ್ತಾ ಇರ್ಬೋದು ನೀವು. ಆ್ಯಡ್ ಮಾಡಿದ ನಂತರ ಒಂದು 10 ಗೋಡಂಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಇಂಚು ಶುಂಠಿ ಮತ್ತು 1 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಂತರ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆನ ಹಾಕ್ಕೊಂಡೆ, 1 ಸಿಪ್ಪೆ ತೆಗೆದ ಏಲಕ್ಕಿನ ಕೂಡ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು 2ರಿಂದ 3 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಇದು ಕಲರ್ಗೋಸ್ಕರ. ಬೇಡ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಖಾರದ ಪುಡಿನ ಹಾಕೋತೀರ. ಸೊ ಇದು ಆರಕ್ಕೆ ಬಿಡಬೇಕು. ಆರಿದ ನಂತರ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡೆ. ಸೊ ಈಗ ಅದೇ ಬಾಣಲಿನ ಇಟ್ಕೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕಾದಿದೆ. ನಂತರ 1-2 ಪಲಾವ್ ಎಲೆ ಘಮಕ್ಕೆ, ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿನ ಹಾಕ್ಕೊಂಡೆ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಫ್ರೈ ಆದ ನಂತರ ನೋಡಿ, ಈ ಥರ ಫ್ರೈ ಆದಮೇಲೆ ರುಬ್ಬಿಟ್ಟ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸುತ್ತಲೂ ಎಣ್ಣೆ ಬಿಡ್ತಾ ಇದೆ ಇನ್ನೇನು ಅಂತಂದರೆ ಆಗ ನೀವು ಪುಡಿಗಳನ್ನು ಹಾಕೋಬೋದು. ಸೊ ಈಗ ನೋಡ್ತಾ ಇರ್ಬೋದು, ಎಣ್ಣೆ ಫ್ರೈ ಆದ ನಂತರ ಬರ್ತಿದೆ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಸೊ ಈಗ 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ. ನಂತರ 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಆ್ಯಡ್ ಮಾಡಿಕೊಂಡೆ. ಸೊ ಇದಿಷ್ಟು ಆ್ಯಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಪನ್ನೀರು, ಇದೆರಡನ್ನು ಆ್ಯಡ್ ಮಾಡಿ ಇಮಿಡಿಯೇಟು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಆಗುವಷ್ಟು ಲೋ ಫ್ಲೇಮಲ್ಲಿ ಪನ್ನೀರು ಮಸಾಲೆ ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಒಂದು ಪ್ಲೇಟ್ನ ಮುಚ್ಚಬೇಕು. ಇಲ್ಲ ಅಂತಂದರೆ ಗ್ಯಾಸ್ಗೆಲ್ಲ ಇದು ಸಿಡಿಯುತ್ತೆ. ಸ್ವಲ್ಪ ಗ್ರೇವಿಗೆ ನೀರು ಹಾಕಿರೋದ್ರಿಂದ ಆ ಥರ ಆಗುತ್ತೆ. ಸೊ ಮಸಾಲೆ ಎಲ್ಲ ಹಿಡಿದ ನಂತರ ನಿಮಗೆ
ಚಿಕ್ಕಾಗಿ ಗ್ರೇವಿ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ನಾನು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ಟೆ. 10 ನಿಮಿಷ. ಕಲರ್ಫುಲ್ಲಾದ ಪನ್ನೀರ್ ಮಸಾಲ ರೆಡಿ ಆಗಿತ್ತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಇದೇ ಮೆಥಡ್ ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಇದನ್ನು ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡಿದ್ದೆ.